ಹಾಗೆ ಕೆಲಸ ಎಲ್ಲ ಮುಗೀತು. ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಮುಖಕ್ಕೆ ಸ್ಕ್ರಬ್ ಮಾಡೋಣ ಅಂತೇಳಿ. ನಾನು ಡೈಲಿ ಸ್ನಾನಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಲೈಟಾಗಿ ಸ್ಕ್ರಬ್ ಆದಂಗೆ ಆಗಿರುತ್ತೆ. ಆದರೂ ಕೂಡ ನನಗೆ ಸ್ವಲ್ಪ ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅಷ್ಟೊಂದು ಇರಲ್ಲ. ನನಗೆ ಜಾಸ್ತಿ ಅಂದರೆ ಈ ಪ್ಲೇಸು ಮತ್ತು ಈ ಪ್ಲೇಸು ಇಷ್ಟು ಬಿಟ್ಟರೆ ಮತ್ತೆ ಇನ್ನೆಲ್ಲೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲೂ ಬರಲ್ಲ. ಮತ್ತು ಮುಖ ತೊಳೆಯೋದಕ್ಕೂ ನಾನು ಹೆಸರು ಕಾಳು ಹಿಟ್ಟು ಯೂಸ್ ಮಾಡ್ತೀನಿ, ಮತ್ತು ಸ್ನಾನಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ಅದರಿಂದ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಒಂದೊಂದು ಸರಿ ಇವಾಗ ಚಳಿ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರಬ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ. ಆದಷ್ಟು ಹಿಂಗೆ ಅಂದ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅದಕ್ಕೆ ಇವಾಗ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಅದನ್ನೇ ನಾನು ಫೇಸ್ ಪ್ಯಾಕ್ ಥರನೂ ಕೂಡ ಯೂಸ್ ಮಾಡ್ಕೊತೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ, ಇದು ನ್ಯಾಚುರಲ್ಲು, ಯಾವುದೇ ಕೆಮಿಕಲ್ ಎಲ್ಲ ಏನೂ ಹಾಕಿಲ್ಲ, ನ್ಯಾಚುರಲ್ ಆಗಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಓಕೆ, ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಬೌಲಾದರೂ ತೊಗೋಬೋದು, ಇಲ್ಲ ಪ್ಲೇಟ್ ಬೇಕು ಅಂದರೆ ಪ್ಲೇಟ್ ಆದರೂ ಕೂಡ ತೊಗೋಬೋದು, ಅದು ನಿಮ್ಮಿಷ್ಟ. ಬರೀ ಸ್ಕ್ರಬ್ಬಿಗೆ ಅಂತೇಳಿ ಮಾಡ್ತಾ ಇರುವಂಥದ್ದು. ಬರೀ ಇದು ಕಡಲೆ ಹಿಟ್ಟು. ನಿಮಗೆ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಇದು ಸ್ವಲ್ಪ ತರಿ ಇದೆ, ನಿಮಗೇನಾದರೂ ನೈಸು ಇದೆ ಅಂದರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಮೊಸರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಬರೀ ಮೊಸರನ್ನೇ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅರಿಶಿನ, ಇದು ಬಂದು ಕಸ್ತೂರಿ ಅರಿಶಿನ ಸಾಕು ಸ್ವಲ್ಪನೇ. ಮತ್ತು ಅದ್ರ ಜೊತೆಗೆ 1-2 ಡ್ರಾಪಿನಷ್ಟು ನಿಂಬೆಹಣ್ಣು, ಇಷ್ಟು ಹಾಕ್ಬಿಟ್ಟು ನೀವು ನೀಟಾಗಿ ಇದನ್ನು ಸ್ಪೂನ್ ಬೇಕಾದರೂ ತೊಗೊಳ್ಳಿ, ಇಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು. ನನಗೆ ಕೈಯಲ್ಲೇ ಅಭ್ಯಾಸ, ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ನೀಟಾಗಿ ಇವಾಗ ಮಿಕ್ಸ್ ಆಗಿದೆ. ಇದನ್ನು ನಾನು ಫಸ್ಟು ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯಾವ ರೀತಿ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ತೀನಿ. ವಾರದಲ್ಲಿ 2 ದಿನ 1 ದಿನ ಈ ಥರ ಮಾಡಿಕೊಂಡ್ರೆ ಸಾಕು. ಓಕೆ, ಇವಾಗ ನಾನು ಮುಖ ತೊಳ್ಕೊಳ್ತೀನಿ, ಏಕೆಂದರೆ ಆಯಿಲಿ ಕ್ರೀಮೆಲ್ಲ ಹಚ್ಕೊಂಡಿರ್ತೀನಲ್ವ, ಅದರಿಂದ. ಓಕೆ, ತೊಳೆಯೋಣ. ಈಗ ತೊಳೆದ್ರೆ ಅಷ್ಟು ಹೋಗಲ್ಲ ಎಣ್ಣೆ ಅಂಶ ಎಲ್ಲ. ಮಾಮೂಲಿ ಹೆಸ್ರು ಕಾಳು ಹಿಟ್ಟು ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ತೊಳೆಯೋಣ. ಇದೇ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಥರ ಆಗುತ್ತೆ ನೋಡಿ. ಇದರಿಂದ ನೀಟಾಗಿ ಮುಖ ತೊಳಿಬೋದು ಅನ್ನೋದಕ್ಕೆ ಸಾಕ್ಷಿ ನೋಡಿ, ನೀಟಾಗಿ ಹೋಗುತ್ತೆ ನೋಡಿ. ಯಾವುದೇ ಎಣ್ಣೆ ಅಂಶ ಏನಿದ್ರು ನೀಟಾಗಿ ಹೋಗುತ್ತೆ. ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಹೇಗೆ ಅಂದರೆ ಸ್ವಲ್ಪ ಲೋಳೆ ಥರ ಆಗಿರೋದ್ರಿಂದ ಅಷ್ಟು ನೀಟಾಗಿ ಸ್ಕ್ರಬ್ ಅಂತ ಆಗಲ್ಲ. ಅದೇ ಎಣ್ಣೆ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ. ಬೆಳಿಗ್ಗೆ ಟೈಮ್ ಅಂತ ಇವಾಗ ಹೇಗಾಗಿದೆ ಅಂದರೆ ಚಳಿ ಇರೋದ್ರಿಂದ ಮುಖ ತೊಳೆಯೋದಕ್ಕೆ ಕಷ್ಟ. ಫುಲ್ಲು ಕೋಲ್ಡ್ ವಾಟರ್ ಥರ ಬರ್ತಾ ಇರುತ್ತೆ. 1-2 ನಿಮಿಷಕ್ಕೆ ಎಷ್ಟು ಬೇಗ ಮುಖ ತೊಳೆದ್ರೆ ಸಾಕು ಅನ್ನೋ ಥರ ಆಗಿರುತ್ತೆ. ಓಕೆ, ಇವಾಗ ಮುಖ ತೊಳೆಯೋಣ. 1-2 ನಿಮಿಷ ಈ ರೀತಿ ಮಸಾಜ್ ಥರ ಮಾಡಿದ್ದೀನಿ. ಸ್ವಲ್ಪ ಹೆಸರು ಕಾಳು ಲೋಳೆ ಥರ ಅದನ್ನು ಮುಖ ತೊಳ್ಕೊಳ್ಳೋಣ. ಓಕೆ, ಬನ್ನಿ. ಓಕೆ, ಇವಾಗ ಮುಖ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ಮುಖ ಕಚ್ಬಿಟ್ಟು ಒಂದು 5 ನಿಮಿಷನೂ ಬೇಡ ಅನಿಸುತ್ತೆ ಸ್ಕ್ರಬ್ ಮಾಡ್ತೀನಿ. ಹೆಚ್ಚಾಗಿ ನಾನು ಇಲ್ಲಿ ಮತ್ತು ಇಲ್ಲಿ ಸ್ಕ್ರಬ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ,
ಸ್ವಲ್ಪ ಇದನ್ನು ಜಾಸ್ತಿನೇ ನೋಡಿ, ಸ್ಕ್ರಬ್ ಮಾಡೋದಕ್ಕೆ ಇಷ್ಟು ಅವಶ್ಯಕತೆನೇ ಇಲ್ಲ. ನೀವು ರಾತ್ರಿ ಟೈಮು ಈ ರೀತಿಯಾಗಿ ಸ್ಕ್ರಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಟಿ ವಿ ನೋಡ್ತಾ ಮಾಡಿಕೊಂಡು ಹಾಗೆ ಮುಖ ತೊಳೆದ್ಬಿಟ್ಟು ಒಂದು ಮಾಯಿಶ್ಚರ್ನ ಹಚ್ಬಿಟ್ಟು ಬಿಟ್ಬಿಟ್ರೆ ಬೆಳಿಗ್ಗೆಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಬೆಳಿಗ್ಗೆ ಟೈಮು ಮಾಡ್ತಾ ಇರುವಂಥದ್ದು, ನೀವಾದರೆ ರಾತ್ರಿ ಟೈಮ್ ಮಾಡಿ. ಓಕೆ, ಇವಾಗ ನಾನು 1-2 ನಿಮಿಷ ಅಷ್ಟೇ ಸ್ಕ್ರಬ್ ಮಾಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೇನೆ. ಓಕೆ, ಇವಾಗ ನಾನು 1-2-3 ನಿಮಿಷ ನೀಟಾಗಿ ಅಂದರೆ ಸ್ಕ್ರಬ್ ಮಾಡಿದ್ದೀನಿ. ಸ್ಕ್ರಬ್ ಅಂದರೆ ಹಿಂಗೆ ಈ ಥರ ಎಲ್ಲ ಹಾಕ್ಕೊಂಡು ತಿಕ್ಕುವಂಥದ್ದಲ್ಲ, ಸುಮ್ಮನೆ ಹಾಗೆ ಲೈಟಾಗಿ ಈ ಥರ ಮಸಾಜ್ ಮಾಡಿದ್ರೆ ಸಾಕು, ನೀಟಾಗಿ ಸ್ಕ್ರಬ್ ಆಗಿಬಿಡುತ್ತೆ. ಓಕೆ, ಇವಾಗ ನಾನು ಇದನ್ನೇ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೋತೀನಿ. ಫೇಸ್ ಪ್ಯಾಕ್ ಹಾಕೋದಕ್ಕೆ ಒಳ್ಳೆ ರೆಮಿಡಿ ಅಂದರೆ ಕಡಲೆ ಹಿಟ್ಟು. ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಅರಿಶಿನ ಯೂಸ್ ಮಾಡಿ ಕಡಲೆ ಹಿಟ್ಟು ಜೊತೆ, ಅಥವಾ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟು ಜೊತೆ. ನೀವೇನೇ ಯೂಸ್ ಮಾಡಿದ್ರು ಸ್ವಲ್ಪ ಒಂದು ಚಿಟಕಿ ಆದರೂ ಅರಿಶಿನ ಯೂಸ್ ಮಾಡಿದ್ರೆ ಸ್ಕಿನ್ನು ಚೆನ್ನಾಗಿರುತ್ತೆ. ಓಕೆ, ಹಾಗೆ ಕಡಲೆ ಹಿಟ್ಟಿಗಿಂತ ಬೆಸ್ಟು ಫೇಸ್ ಪ್ಯಾಕು ಯಾವುದೂ ಇಲ್ಲ ಅಂತಲೇ ನಾನು ಹೇಳುವಂಥದ್ದು. ಓಕೆ, ಇವಾಗ ಇದನ್ನು ನಾನು ಸ್ಕ್ರಬ್ ಎಲ್ಲ ಮಾಡಿದ್ದೀನಿ. ಇವಾಗ ನಾನು ನೀಟಾಗಿ ಫೇಸ್ ಪ್ಯಾಕ್ ಅಂದರೆ ತುಂಬ ದಪ್ಪವಾಗಿ ಹಾಕುವಂಥದ್ದಲ್ಲ, ಆದಷ್ಟು ತೆಳುವಾಗಿರಬೇಕು. ಓಕೆ, ದಪ್ಪವಾಗಿ ಹಾಕಿದಷ್ಟು ಏನಾಗುತ್ತೆ ಅಂದರೆ ಬೇಗ ಡ್ರೈ ಆಗಲ್ಲ, ತೆಳುವಾಗಿ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ನಿಮಗೆ ಕಣ್ಣಿನ ಸುತ್ತ ಸೌತೆಕಾಯಿ ಏನಾದರೂ ಇಟ್ಕೋಬೇಕು ಅಂದರೆ ಸೌತೆಕಾಯಿ ಏನಾದರೂ ಮನೇಲಿದ್ದರೆ ಆರಾಮಾಗಿ ಇಟ್ಕೋಬೋದು. ಹಾಗೆ ನಾನು ನ್ಯೂಸ್ ನೋಡ್ತಾ ಇದ್ದೀನಿ. ನ್ಯೂಸಲ್ಲಿ ಏನು ಬರ್ತಾ ಇದೆ ಅಂದರೆ ತಿರುಪತಿಯಲ್ಲಿ ಕಾಲು ತುಳಿತಕ್ಕೆ 7 ಜನನ ಇರಿ ಒಂದು ನಿಮಿಷ. ಏನಂತ ತೋರಿಸ್ತಾ ಇದ್ದಾರೆ ಅಂದರೆ 6 ಜನ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಂದರೆ ಗೇಟು ಓಪನ್ ಮಾಡಿದ ತಕ್ಷಣವೇ ಎಲ್ಲರೂ ಬೇಗ ಓಡ್ತಾರೆ. ಏನಂದರೆ ಅದು ಕಾಮನ್ ಬಿಡಿ, ಓಪನ್ ಮಾಡಿದ ತಕ್ಷಣ ನಾನು ಮುಂದು ಅಂತ ಹೋಗ್ತಾರಲ್ಲ, ಆ ಟೈಮಲ್ಲಿ ಆ ಥರ ಆಗೋಗಿರೋದು. ಪಾಪ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಇಲ್ಲಿ ಅಂತಲ್ಲ, ನೀವು ಜಾತ್ರೆ ಟೈಮು ಮತ್ತು ಈ ತೇರುಗಳು ಅಂದರೆ ತೇರು ಎಳೆಯುವಂಥದ್ದು, ರಥ ತೇರು ಅಂತ ಏನು ಹೇಳ್ತೀವಿ, ಅಂಥ ಟೈಮಲ್ಲೂ ಅಷ್ಟೇ ಫುಲ್ಲು ಹೆಂಗಿರ್ತಾರೆ ಜನ. ಆ ಟೈಮಲ್ಲಿ ನಾವು ತೇರು ಎಳೆಯುವಂಥ ಜಾಗಕ್ಕೆ ಹೋಗಲೇಬಾರ್ದು. ಆವಾಗ ಸ್ವಲ್ಪ ಏನೋ ಯಾಮಾರಿ ಬಿದ್ದರೂ ಕೂಡ ನಾವು ತುಳ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಅಲ್ಲೇ ಆ ಪರಿಸ್ಥಿತಿನೇ ಹಂಗಿರುತ್ತೆ, ಯಾರು ಬಿದ್ದೋಗಿದ್ದಾರೆ ಅಂತ ನೋಡೋ ಸ್ಥಿತಿಯಲ್ಲೇ ಅವ್ರು ಇರೋದಿಲ್ಲ. ಆ ಥರ ಆಗಿ ಆಗುವಂಥದ್ದು ಅದೆಲ್ಲ. ಆದಷ್ಟು ಆ ಥರ ಪ್ಲೇಸ್ಗಳು ಅಂದರೆ ತುಂಬ ಏನಂದರೆ ಜನ ತುಂಬ ಜಾಸ್ತಿ ಅಂದರೆ ಗುಂಪಾಗಿ ಇರುವಂಥ ಜಾಗದಲ್ಲಿ ಸ್ವಲ್ಪ ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಟ್ಟರೆ ಬೆಸ್ಟು. ಇಲ್ಲಾಂದರೆ ಈ ರೀತಿಯಲ್ಲಿ ಆಗೋದು ಕಾಮನ್ ಆಗಿಬಿಟ್ಟಿದೆ ಇವಾಗೆಲ್ಲ. ಕಾಮನ್ ಅಂತಲ್ಲ, ಅಲ್ಲಿ ಗೊತ್ತೇ ಆಗಲ್ಲ. ಈಗ ನಾವೇ ಅಲ್ಲಿ ನಿಂತಿದ್ದೀವಿ ಗುಂಪಲ್ಲಿ ಅಂದರೆ, ನಾನು ಬಿದ್ದೋಗಿದ್ದೀನಿ ಅಂದರೆ ನಾನು ಬಿದ್ದಿದ್ದೀನಿ ಅಂತ ಯಾರು ನೋಡೋಲ್ಲ, ಅವ್ರ ಪಾಡಿಗೆ ಅವರು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಈ ಥರದ್ದೆಲ್ಲ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ನೆಕ್ಕಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಏನಂದರೆ ನೀವು ಫೇಸ್ ಪ್ಯಾಕೆಲ್ಲ ಹಾಕೋದಕ್ಕೆ ಬ್ರಷ್ ಕೂಡ ಸಿಗುತ್ತೆ. ನೀವು ಬೇಕು ಅಂದರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ನೀವು ತರಿಸ್ಕೋಬೋದು.
ನಾನು ಯಾವಾಗಲೂ ಕೈಯಲ್ಲೇ ಫೇಸ್ ಪ್ಯಾಕ್ ಹಾಕುವಂಥದ್ದು. ಓಕೆ, ಈ ಉಳಿದಿರುವಂಥ ಹಿಟ್ಟೇನಿದೆ ಅದನ್ನು ಸ್ನಾನಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಇವಾಗ ಈ ಥರ ಫೇಸ್ ಪ್ಯಾಕ್ ಎಲ್ಲ ಹಾಕಿದ ಮೇಲೆ ಮಾತಾಡಬಾರ್ದು. ಇವಾಗ ನಂದು ಸ್ಕಿನ್ ಏನಿದೆ ಎಲ್ಲ ನೀಟಾಗಿ ಡ್ರೈ ಆಗಲಿ, ಆಮೇಲೆ ನಾನು ತೋರಿಸ್ತೀನಿ. ಹಾಗೆ ಏನಂದರೆ ನನಗೆ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದರೆ ಯಾವ ಥರ ಕಾಣಿಸ್ತಾ ಇದೆ ಸೇಮ್ ಹಾಗೆ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಮುಖ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಇವಾಗ ಏನಂದರೆ ಚಳಿಗಾಲ ಇರೋದ್ರಿಂದ ಬೇಗ ಅಂದರೆ ಇನ್ನೂ ಬೇಗ ಕೂಡ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಅದಕ್ಕೆ ಫಸ್ಟು ನಾನು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಅದನ್ನು ಲೈಟಾಗಿ ಸ್ಕ್ರಬ್ಬರ್ ಥರ ಮಾಡ್ಕೋಬೇಕು. ಅಂದರೆ ತುಂಬ ಜೋರಾಗಿ ಉಜ್ಜುವಂಥದ್ದು ಆ ಥರದ್ದೆಲ್ಲ ಮಾಡಬೇಡಿ. ಆದಷ್ಟು ಲೈಟಾಗಿ ಮಸಾಜ್ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ರೋಸ್ ವಾಟರ್ ಏನಾದರೂ ಇದ್ದರೆ ಇಡೀ ಮುಖಕ್ಕೆ ಸ್ಪ್ರೇ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ನೀಟಾಗಿ ಒಣಗೋಗಿರೋದೆಲ್ಲ ಹಸಿ ಹಸಿ ಥರ ಆಗುತ್ತೆ. ಆಮೇಲೆ ನೀವು ನೀಟಾಗಿ ಮಸಾಜ್ ಥರ ಮಾಡ್ಬೋದು. ಮಸಾಜ್ ಥರ ಮಾಡಿಬಿಟ್ಟು ಆಮೇಲೆ ಮುಖನ ವಾಶ್ ಮಾಡಿದ್ರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮುಖಕ್ಕೆ ನೀರನ್ನು ಯೂಸ್ ಮಾಡಿದ್ದೀನಿ. ಮಾಡಿಬಿಟ್ಟು ಈಗ ಲೈಟಾಗಿ ಈ ರೀತಿಯಾಗಿ ಮಸಾಜ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ನೀಟಾಗೆಲ್ಲ ಬಿಡುತ್ತೆ. ಇವಾಗ ಯಾವ ಥರ ಆಗ್ತಿದೆ ಅಂದರೆ ಸ್ಕ್ರಬ್ಬರು ಪ್ಲಸ್ ಅದ್ರ ಜೊತೆಗೆ ಫೇಸ್ ಪ್ಯಾಕ್ ಎರಡು ಕೂಡ ಒಂದೇ ಇದರಲ್ಲಿ ಎರಡು, ಅಂದರೆ 2 in 1 ಅಂತೀವಲ್ಲ ಆ ಥರ ಆಯಿತು. ನೀವು ಯಾವುದ್ಯಾವುದೋ ಈಗ ತುಂಬ ಮಾರ್ಕೆಟಲ್ಲಿ ತುಂಬ ಫೇಸ್ ಪ್ಯಾಕ್ ಎಲ್ಲ ಸಿಗುತ್ತೆ. ನಾನು ನೋಡಿದಾಗೆಲ್ಲ ಅಂದ್ಕೊಳ್ತಿರ್ತೀನಿ ಇದನ್ನು ತೊಗೊಳ್ಳೋಣ, ಇದನ್ನು ಕಲಸಿ ಅಂದರೆ ಈ ಕಡಲೆ ಹಿಟ್ಟೆಲ್ಲ ಕಲಸಿ ಯೂಸ್ ಮಾಡೋ ಬದಲು ಈ ಥರದೊಂದು ಪ್ಯಾಕ್ ತೊಗೊಂಡೋಗಿ ಇಟ್ಕೊಂಡಿದ್ರೆ ಅಂದರೆ ರೆಡಿ ಸಿಗುತ್ತೆ, ಅದನ್ನು ತೊಗೊಂಡೋಗಿ ಇಟ್ಕೊಂಡ್ರೆ ಆರಾಮಾಗಿ ಮುಖ ತೊಳ್ದ ನೀಟಾಗಿ ಫೇಸ್ ಪ್ಯಾಕ್ ಥರ ಹಚ್ಕೊಂಡೆ ಎಲ್ಲ ಕಲಸಿ ಗಿಲ್ಸಿ ಎಲ್ಲ ಇಟ್ಬಿಟ್ಟಿರ್ತಾರೆ. ಆ ಥರದ್ದು ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಿರ್ತೀನಿ ಒಂದೊಂದು ಸರಿ. ಅಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದರಿಂದ ನಾನು ಅದನ್ನು ತೊಗೊಳ್ಳಲ್ಲ. ನಾನು ಹೇಳೋದೇನು ಅಂದರೆ ಅದಕ್ಕಿಂತ ಬೆಸ್ಟ್ ಅಂದರೆ ಕಡಲೆ ಹಿಟ್ಟು, ಮೊಸರು, ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಬಿಟ್ಟು ಮುಖಕ್ಕೆ ನಾನು ಹೇಳ್ದಾಗೆ ಸ್ಕ್ರಬ್ ಮಾಡಿಬಿಟ್ಟು ಅದನ್ನೇ ಹಾಗೆ ಬಿಟ್ಬಿಟ್ರೆ ಎರಡೂ ಆಗುತ್ತೆ. ಫೇಸ್ ಪ್ಯಾಕು ಆಗುತ್ತೆ, ಈ ಕಡೆಗೆ ಸ್ಕ್ರಬ್ಬಿಂಗೂ ಆಗುತ್ತೆ. ಆ ಥರ ಮಾಡ್ಕೋಬೋದು. ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಂತೂ ಮನೆಯಲ್ಲಿ ಯಾವಾಗಲೂ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸ್ಕ್ರಬ್ ಎಲ್ಲ ಮಾಡಿ ಫೇಸ್ ಪ್ಯಾಕ್ ಎಲ್ಲ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡಿ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ಬಿಡೋಣ ಅಂಥೇಳಿ ತೊಳಿತಾ ಇದ್ದೀನಿ. ಯಾಕೆ ಅಂದರೆ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ, ಇವತ್ತೇ ಗುರುವಾರ ಆಗಿರೋದ್ರಿಂದ ಪೂಜೆ ಸಾಮಾನು ಏನೇನೆಲ್ಲ ಇದೆ ಅದನ್ನೆಲ್ಲ ತೊಳೆದ್ಬಿಟ್ಟು ಮತ್ತು ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಬಿಟ್ರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ದೇವ್ರ ಮನೇಲಿರೋ ದೀಪಗಳಿರ್ಬೋದು ಮತ್ತು ದೇವ್ರ ಮನೇನ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ನಾನು ಗುರುವಾರನೇ ಈ ರೀತಿ ಮಾಡ್ತಾ ಇರೋದು. ಹಾಗೆ ಇನ್ನೊಂದೇನೆಂದರೆ ಈಗ ತಿರುಪತಿಯಲ್ಲಿ 6 ಜನ ಸತ್ತೋಗಿದ್ದಾರಲ್ಲ, ಆಮೇಲೆ ನನಗೆ ನ್ಯೂಸ್ ನೋಡಬೇಕಾದ್ರೆ ಗೊತ್ತಾಯ್ತು ಏನಂದರೆ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ನಾಳೆ ದರ್ಶನಕ್ಕೆ ಅಂತೇಳಿ ಇಷ್ಟು ಜನ ಅಲ್ಲಿಗೆ ಹೋಗಿರುವಂಥದ್ದು. ಅಂದರೆ ಇಲ್ಲೇ ತುಂಬ ತಿಮ್ಮಪ್ಪನ ದೇವಸ್ಥಾನಗಳು ಎಷ್ಟೊಂದಿದೆ, ಇಲ್ಲೇ ದರ್ಶನ ಮಾಡ್ಬೋದಿತ್ತು. ಆದರೂ ಇವರು ತಿಮ್ಮಪ್ಪನ ತಿರುಪತಿಯಲ್ಲೇ ದರ್ಶನ ಮಾಡಬೇಕು ಅಂತೇಳಿ ಹೋಗಿರೋದ್ರಿಂದ ಈ ಥರ ಎಲ್ಲ ಆಗಿದೆ. ನಾವು ಯಾವಾಗಲೂ ಅಷ್ಟೇ ಏನು ಹೇಳ್ತೀವಿ ಹೇಳಿ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ತುಪ್ಪ ಕುಡುಕ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಆಗಿಬಿಡುತ್ತೆ. ಆ ಥರನೇ ಈಗ ಆಗಿರೋದು. ಇಲ್ಲೇ ಎಷ್ಟೊಂದು ತಿಮ್ಮಪ್ಪನ ದೇವಸ್ಥಾನಗಳಿದೆ, ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬಂದರೆ ಆಗುತ್ತೆ. ಆದರೆ ಏನಂದರೆ ತಿಮ್ಮಪ್ಪಂದು ಅಂದರೆ ತಿರುಪತಿಗೆ ಹೋದರೆ ಇನ್ನೂ ಒಳ್ಳೆ ದರ್ಶನ ಆಗುತ್ತೆ ಅನ್ನೋದು ಒಂದು ನಂಬಿಕೆ, ಅದರಿಂದ ಈ ಥರ ಆಗುತ್ತೆ. ಓಕೆ, ಹಾಗೆ ದೀಪಗಳೆಲ್ಲ ತೊಳೆದು ರೆಡಿ ಮಾಡಿ ಆಯಿತು. ಇವಾಗ ನಾನು ಓಕೆ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಯಿತು. ನಾಳೆ ಏನಂದರೆ ವೈಕುಂಠ ಏಕಾದಶಿ ಇರೋದ್ರಿಂದ, ಇವತ್ತು ಗುರುವಾರ ಆಗಿರೋದ್ರಿಂದ ಅಂದರೆ ನಾಳೆ ಶುಕ್ರವಾರ ಕ್ಲೀನ್ ಮಾಡೋ ಆಗಿಲ್ಲ. ಅದಕ್ಕೆ ಇವತ್ತೇ ಗುರುವಾರನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ತೊಳೆದು ಮತ್ತು ಪೂಜೆನೂ ಮಾಡಿದ್ದೀನಿ. ಓಕೆ, ಅಂದರೆ ನಾಳೆಗೆ ಪೂಜೆ ಮಾಡ್ಬೋದು, ಆದರೆ ಡೈಲಿ ಪೂಜೆ ಮಾಡ್ತೀನಲ್ಲ ಹಾಗೆ ಬಿಡೋಕ್ಕೆ ನಾವು ಮನಸ್ಸೇ ಬರಲ್ಲ. ಅದಕ್ಕೆ ಹೇಗಿರೋ ದೀಪ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದೆ, ಅದಕ್ಕೆ
ಪೂಜೆ ಕೂಡ ಮಾಡಿದ್ದೀನಿ. ಹೂವೆಲ್ಲ ಮುಡಿಸಿ, ಈ ಹೂವು ಏನಂದರೆ ಎಷ್ಟು ಒಂದು ನಿಮಗೆ ಕಾಣಿಸಿದೆಯಾ, 4 days ಆದರೂ ಅದೇ ಥರನೇ ಇರುತ್ತೆ. ನನಗೆ ಅದಕ್ಕೆ ಅದೇ ಹೂವು ಇಷ್ಟ, ರೋಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗಲ್ಲ ಆ ಹೂವು. ಈ ಅವರೆಕಾಯಿ ಸೀಸನ್ ಎಲ್ಲ ಬರುತ್ತೆ ನೋಡಿ, ಇಂಥ ಟೈಮಲ್ಲಿ ಅದರಲ್ಲಿ ಹುಳಗಳಿರುತ್ತೆ ಹೂಗಳಲ್ಲಿ. ಇದರಲ್ಲಿ ಅಂತಲ್ಲ, ಯಾವುದೇ ಹೂವು ಇರ್ಬೋದು, ಅದರಲ್ಲಿ ಹುಳಗಳಿರುತ್ತೆ. ನಾನು ಕೈಯಲ್ಲಿ ಇಟ್ಕೊಂಡು ಮೊಬೈಲ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಅವರೆಕಾಯಿ ಸೀಸನಲ್ಲಿ ಮಾತ್ರ ಹುಳಗಳು ಬರುತ್ತೆ, ಹೂಗಳಲ್ಲಿ ಹರಿತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಸುಮಾರು ಸರಿ ನೋಡಿದ್ದೀನಿ. ಫೋಟೋಗೆಲ್ಲ ಇಟ್ಟಿರ್ತೀನಿ, ಆವಾಗ ಏನಾಗುತ್ತೆ ಅಂದರೆ ಫೋಟೋ ಮೇಲೆಲ್ಲ ಹರಿತಾ ಇರುತ್ತೆ ಹುಳಗಳು. ಅಂದರೆ ಈ ಸೀಸನ್ ಬಿಟ್ಟು ಯಾವಾಗಲೂ ಇರಲ್ಲ, ಈ ಸೀಸನಲ್ಲಿ ಮಾತ್ರ ಆ ಥರ ಇರುತ್ತೆ. ಓಕೆ, ನಾನು ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೆ, ಪೂಜೆ ಎಲ್ಲ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ನಮ್ಮ ದೇವರು ಬಂದು ತಿಮ್ಮಪ್ಪ ಆಗಿರೋದ್ರಿಂದ ವೈಕುಂಠ ಏಕಾದಶಿ ನಾವು ಪೂಜೆ ಮಾಡಲೇಬೇಕು ಅಂತಲ್ಲ, ವೈಕುಂಠ ಏಕಾದಶಿ ಅಂದರೆ ಎಲ್ಲರೂ ಪೂಜೆ ಮಾಡೇ ಮಾಡ್ತಾರೆ. ಅಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೆಲ್ಲ ಮಾಡಿದ್ದೀನಿ ಅಷ್ಟೇ. ಓಕೆ, ಇದು ಬಂದು ಸಂಜೆ. ಅಂದರೆ ಕೌಶಿನಾದರೂ ತರಿಸು ಅಂತ ಹೇಳ್ತಾನೆ. ಮೋಹನ್ ಮಾಮನಿಗೆ ಹೇಳಿದ್ದೆ ಪಾನಿಪುರಿ ಮಸಾಲೆ ಪುರಿ ತೊಗೊಬನ್ನಿ ಅಂತೇಳಿ. ನನಗೆ ಮಸಾಲೆ ಪುರಿ ಇಷ್ಟ, ಅವನಿಗೆ ಪಾನಿಪುರಿ ಇಷ್ಟ. ಅಂದರೆ ರೆಗ್ಯುಲರಾಗಿ ತರ್ತೀವಲ್ಲ, ಅವ್ರ ಹತ್ರನೇ ತಂದಿದ್ದಾರೆ. ಆದರೂ ಏನೋ ಟೇಸ್ಟು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಏನೋ ಗೊತ್ತಿಲ್ಲ, ಏನೋ ಚೇಂಜಸ್ ಅಂತ ಅನ್ನಿಸ್ತು. ಅಂದರೆ ತುಂಬ ದಿನ ತರ್ತೀವಲ್ವ, ಚೆನ್ನಾಗಿರುತ್ತೆ ಅವ್ರ ಹತ್ರ. ಆದರೂ ಆವತ್ತು ತಿನ್ನುವಾಗ ಏನೋ ಗೊತ್ತಿಲ್ಲ, ನನಗೆ ಆ ಥರ ಅನ್ನಿಸ್ತು. ಹಾಗೆ ಇದು ಬಂದು ವೀಡಿಯೋ ಗುರುವಾರದ ವೀಡಿಯೋನ, ಒಂದು ಉಪ್ಸಾರದು ವೀಡಿಯೋ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಕಂಟಿನ್ಯೂ ವೀಡಿಯೋನ, ಇದನ್ನು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ. ಏಕೆಂದರೆ ಎರಡೂ ಒಟ್ಟಿಗೆ ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ನಾನು ಈ ರೀತಿ ಮಾಡಿರುವಂಥದ್ದು. ಓಕೆ, ಹಾಗೆ ಕೌಶಿಗೆ ಪಾನಿಪುರಿ ಬೇಕು ಅಂತೇಳಿ ಅವನಿಗೆ ಆ ಥರ ಮಾಡಿಕೊಟ್ಟೆ. ನಾನು ಮಸಾಲೆ ಪುರಿ ಮಾಡಿಕೊಂಡು ತಿಂತಾಯಿದ್ದೀನಿ. ಹಾಗೆ ಕೌಶಿನಿ ಹೇಳ್ತಾ ಇದ್ದ, ಅಮ್ಮ ಏನೋ ಟೇಸ್ಟು ಒಂಥರ ಬೇರೆ ಥರ ಇದೆ ಅಲ್ವಾ ಅಂತ ಹೇಳ್ತಾ ಇದ್ದ. ಹೌದು, ಏನೋ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಅಂತ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆ ಥರ ಆಗಿಬಿಡುತ್ತೆ. ನಾವೆಷ್ಟೇ ಚೆನ್ನಾಗಿ ಮಾಡಿದ್ರೂ ಒಂದೊಂದು ಸರಿ ಆ ಥರ ಆಗುತ್ತೆ. ಅವರೇ ಮಾಡಿದರೂ ಕೂಡ, ಅವ್ರದ್ದೇ ಅಂಗಡಿಯಲ್ಲಿ ತಂದಿದ್ರು ಕೂಡ ಈ ರೀತಿಯೆಲ್ಲ ಆಗುತ್ತೆ. ಓಕೆ, ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.